ನಮ್ಮಲ್ಲಿ ಅಫ್ಕೋರ್ಸ್ ಟಿ ವಿ ಫ್ರಿಡ್ಜು ಆ ಥರದ್ದೇನೂ ಇಲ್ಲ. ಮಳೆ ಆಧಾರಿತ. ನಾವು ಯಾವುದಕ್ಕೂ ನೀರು ಹಾಕೋಕ್ಕೆ ನಮಗೆ ನೀರಿಲ್ಲ, ನಾವು ಅದಕ್ಕೂ ಎಲ್ಲಿಂದ ನೀರು ಕೊಡೋಣ. ಒಂದು 3 ಅಡಿ ಗಿಡ ಇದೆ ಅಂದರೆ ಅದ್ರ ಬೇರೆ ಏನಿಲ್ಲ ಅಂದರೂ 10 ಅಡಿ 12 ಅಡಿ ತನಕ ಹೊಟ್ಟೋದ್ರೆ ನಾವು ಇಲ್ಲಿಂದ ಏನೂ ತೊಗೊಳ್ಳಲ್ಲ ಅಂತಲ್ಲ, ಆದರೆ ತೊಗೊಳಕ್ಕೋಸ್ಕರನೇ ಹಾಕಿದ್ದೀವಿ ಅಂತಲ್ಲ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಮರಗಳಲ್ಲಿ ಅತ್ಯಂತ ಗಡುಸಾದ ಮರ, ಡೆನ್ಸೆಸ್ಟ್ ಅಮಂಗ್ಸ್ಟ್ ಆಲ್ ಇಂಡಿಯನ್ ಟ್ರೀಸ್. ಎಲ್ಲ ಕಡೆನೂ ಕೃಷಿ ಮಾಡ್ತಾಯಿದ್ದೀವಿ. ಕೃಷಿ ಮಾಡ್ತಾ ಇದ್ದಾಗ ಅವು ಪಾಪ ಅಲ್ಲಿದ್ದು ಪ್ರಾಣಿ ಪಕ್ಷಿಗಳು ಎಲ್ಲಿಗೆ ಹೋಗ್ಬೇಕು? ಒಂದು ಮರ ಸದೃಢವಾಗಬೇಕಾದ್ರೆ, ಒಂದು ಆರೋಗ್ಯವಾಗಿರಬೇಕಾದ್ರೆ ಅದ್ರ ಬೇರು ಆಳ ಹೋಗಬೇಕು ಮತ್ತು ದೂರ ಹೋಗಬೇಕು. ನಾವು ಹೆಚ್ಚು ಕಡಿಮೆ 1 ಲಕ್ಷ ಲೀಟ್ರ್ ನೀರನ್ನ ಸಂಗ್ರಹ ಮಾಡ್ತೀವಿ. ನಮ್ಮ ಜೀವನ ಪೂರ್ತಿ ಮಳೆ ನೀರಿನಲ್ಲೇ ಜೀವನ ಮಾಡೋದು. ನಮ್ಮ ಕುಡಿಯೋಕ್ಕೆ, ಬದುಕಲಿಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯಲಿಕ್ಕೆ, ದನಗಳಿಗೆ ಎಲ್ಲದಕ್ಕೂ ಮಳೆ ನೀರು. ನಮ್ಗೆ ಇನ್ಯಾವುದು ಬೋರ್ವೆಲ್ ಇಲ್ಲ, ನಾವೆಲ್ಲಿಂದ ಆಚೆಯಿಂದ ನೀರು ತಂದಿಲ್ಲ. ಬಟ್ಟೆ ಗುರುತಿಸ್ಲಿಕ್ಕೆ ಇದರಲ್ಲಿ ಮಾರ್ಕ್ ಮಾಡ್ತೀವಿ. ಯಾಕೆಂದರೆ ತೊಳೆದ್ರೂ ಕೂಡ ಒಗೆದ್ರೂ ಕೂಡ ಮಾರ್ಕ್ ಹೊಟ್ಟೋಗಲ್ಲ. ಈಗ ಮಾರ್ಕ್ ಮಾಡಿದರೆ ಯಾರ ಮನೆದು ಅಂತ ಗೊತ್ತಿರುತ್ತೆ. ಯಾಕೆಂದರೆ ಎಲ್ಲರ ಮನೆ ಪಂಚನೂ ಒಂದೇ ಥರ ಕಾಣುತ್ತಲ್ಲ. ಈ ಬೇವು ನಮ್ಮ ಜಮೀನಲ್ಲಿ ಏನಿಲ್ಲ ಅಂದರೂ ಒಂದು 400 ಬೇವಿದೆ ಈಗ, ಒಂದು 15 ವರ್ಷದಲ್ಲಿ. ನಾನು ಒಂದೇ ಒಂದು ಬೇವು ಮರ ಕೂಡ ಹಾಕಿಲ್ಲ. ಇದಕ್ಕೆ ಯಾವಾಗಲೂ 1 ಚಮಚ ನೀರು ಕೊಟ್ಟಿಲ್ಲ, 1 ತೊಟ್ಟು ನೀರು ಕೊಟ್ಟಿಲ್ಲ, 1 ಚಮಚ ಗೊಬ್ಬರ ಕೊಟ್ಟಿಲ್ಲ. 2018ನೇ ಇಸ್ವಿಯಿಂದಲೂ ಪೂರ್ತಿ ಮಳೆ ನೀರಲ್ಲೇ ಜೀವನ ಮಾಡ್ತಾರೆ. ಇದು ಶಿವನಿ ಮರ ಅಂತಾರೆ ಕನ್ನಡದಲ್ಲಿ, ಮೆಲಿನಾ ಆರ್ಬೋರಿಯಾ. ವೆರಿ ಅಟ್ರಾಕ್ಟಿವ್ ಫ್ಲವರ್ಸ್. ಇಟ್ಸ್ ಎ ಮೇಜರ್ ಬಿ ಅಟ್ರಾಕ್ಟರ್. ಹದಿ ಬಣ್ಣದ ಹೂ ಬಿಡುತ್ತೆ, ಗೊಂಚಲು ಬಿಡುತ್ತೆ, ಸಮ್ಮರಲ್ಲಿ ಬಿಡುತ್ತೆ. ಭಾರಿ ಗಟ್ಟಿ ಮರ. ಮುಂಚೆ ಇದನ್ನು ಈ ರೈಲ್ವೆ ಸ್ಲೀಪರ್ಸ್ಗೆಲ್ಲ ಉಪಯೋಗಿಸ್ತಿದ್ರು ಅಂತ ಓದಿದ್ದೀನಿ. ದೊಡ್ಡ ಮರ ಆಗುತ್ತೆ. ಇಟ್ ಇಸ್ ಎ ಮೇಜರ್ ಬಗ್ ಅಟ್ರಾಕ್ಟರ್. ಲಾಟ್ಸ್ ಆಫ್ ಬಗ್ಸ್ ಆಲ್ಸೋ ಕಮ್ ಫಾರ್ ದಿಸ್. ಮೊಟ್ಟೆ ಇಡಲಿಕ್ಕೆ, ಮರಿ ಮಾಡ್ಕೊಳ್ಳಿಕ್ಕೆ. ಎಲೆ ಬೀಳುತ್ತೆ, ಈಗ ಬೀಳ್ತಾ ಇದೆ, ಕಾಣಿಸ್ತಾ ಇದೆ. ಎಲೆಗಳೆಲ್ಲ ಬಿದ್ದೋಗುತ್ತೆ. ಈಗ ಎಲೆಗಳೆಲ್ಲ ಪೂರ್ತಿ ಬಿದ್ದ ಮೇಲೆ ಹೂವು ಆಗುತ್ತೆ. ವೆರಿ ಬ್ಯೂಟಿಫುಲ್ ಫ್ಲವರ್ಸ್. ಗೊಂಚಲು ಬೀಳುತ್ತೆ. ಇಟ್ಸ್ ಮೇಜರ್ ಬಿ ಅಟ್ರಾಕ್ಟ್. ನಮ್ಗೆ ಅದಕ್ಕೋಸ್ಕರನೇ ಇಲ್ಲಿ ಸುಮಾರು ಜೇನು ನೊಣಗಳು ಜೇನು ಗೂಡು ಕಟ್ಟುತ್ತೆ. ಇಲ್ಲ ನಮ್ಗೆ ಇಲ್ಲಿ ಒಂದು ವರ್ಷಕ್ಕೆ ಏನಿಲ್ಲ ಅಂದರೆ ಒಂದು 8-10 ಜೇನು ಗೂಡು ಸಿಗುತ್ತೆ. ದಿಸ್ ಈಸ್ ಒನ್ ಟ್ರೀ ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ಬೀಸ್. ಜೊತೆಗೆ ಪ್ರಾಣಿಗಳಿಗೂ ತುಂಬಾ ಒಳ್ಳೆ. ಕರೆಕ್ಟ್. ಇದ್ರ ಬಾರ್ಕ್ನ ಎಳ್ಕೊಂಡು ತಿನ್ನುತ್ತೆ. ನೋಡಿ ತೊಗಟೆ ಕಾಣುತ್ತೆ ನೋಡಿ, ಕಿತ್ ಹಾಕಿರೋ. ಯಾರೋ ಒಂದು ಗೊತ್ತಿಲ್ಲ ನನಗೆ. ಮೊಲ ಇರ್ಬೋದು, ಇಲ್ಲಿ ಮೊಲ ಇದೆ, ನರಿ ಇದೆ, ಮುಂಗ್ಸಿ ಇದೆ, ಆ ಥರ ಪ್ರಾಣಿಗಳಿವೆ. ಬಟ್ ಕಾಡಲ್ಲಿ ಹೌದು, ಕಾಡು ಕುರಿ ಎಲ್ಲ ಇದನ್ನು ಕಿತ್ಕೊಂಡು ತಿನ್ನುತ್ತೆ ಅಂತ ಕೇಳಿದ್ದೀನಿ. ಇಲ್ಲಿ ಒಂದು ಅಪರೂಪದ ಮರ ಇದೆ. ಇದು ಮಶ್ವಾಳ ಅಂತ. ಮಶ್ವಾಳ ಅಥವಾ ಉರುಗಲಿ ಅಂತಾರೆ. ಸಿಟಿನಿಯಾ ಕ್ಲೋರಾಕ್ಸಿಲಮ್, ಕರ್ಬೇವಿನ ಸೊಪ್ಪು ಥರ ಇದೆಯಲ್ಲ ಅದು. ವೆರಿ ಬ್ಯೂಟಿಫುಲ್ ಟ್ರೀ, ವೆರಿ ಯೂಸ್ಫುಲ್ ಆಲ್ಸೋ. ಟ್ಯಾನಿಂಗಲ್ಲೆಲ್ಲ ಉಪಯೋಗಿಸ್ತಾರೆ. ಒಳ್ಳೆ ಸೌದೆ. ಉರುಗಲಿ ಅಂತ ಇದ್ರ ಹೆಸರು. ಉರುಗಲಿ ಅಂತಾರೆ, ಉರುಗಲಿ ಅಂತಾರೆ, ಮಶ್ವಾಳ ಅಂತಲೂ ಅಂತಾರೆ. ಇಂಗ್ಲೀಷಲ್ಲಿ ಸ್ವೀಟಿನಿಯಾ ಕ್ಲೋರಾಕ್ಸಿಲಮ್. ನಾನು ಹಾಕಿದಾಗ ಗೊತ್ತಿರಲಿಲ್ಲ. ಆಮೇಲೆ ನೋಡಿದ್ರೆ IUCN ಲಿಸ್ಟಲ್ಲಿ ಇದು ವಲ್ನರಬಲ್ ಅಂತಲೂ ಇದೆ. ಸೊ ಮಸ್ಟ್ ಬಿ ಮೇ ಬಿ ಒನ್ ಶುಡ್ ಪ್ರೊಪಗೇಟ್ ದಿಸ್ ಮೋರ್. ಈಗ ನಮ್ಮ ಜಮೀನಲ್ಲಿ ಒಂದು 10 ಮರ ಹಾಕಿದ್ವಿ. ಇದು ನಿಮ್ಮ ಇಲ್ಲಿದೆ ಎಂಡೆಮಿಕ್ ಅಲ್ಲ, ಬಟ್ ಇಲ್ಲಿ ಬೆಳೆಯುತ್ತೆ. ಇದು ಇಲ್ಲಿ ರಿಯಲಿ ಲೋಕಲ್ ಟ್ರೀ. ಚಳ್ಳೆ ಹಣ್ಣು ಅಂತಾರಲ್ಲ, ಚಳ್ಳೆ ಹಣ್ಣು, ಕಾರ್ಡಿಯಾ ಮಿಕ್ಸಾ. ಈಗ ಹಣ್ಣಿಲ್ಲ, ನೀವು ಮಾನ್ಸೂನಲ್ಲಿ ಬರಬೇಕು, ಹಣ್ಣು ಬಿಟ್ಟಿರುತ್ತೆ. ಸಣ್ಣ ಮರ, ತುಂಬ ದೊಡ್ಡದಾಗೇನಾಗಲ್ಲ. ಇದು ಕಾರ್ಡಿಯಾ ಮಿಕ್ಸಾ ಅಂತ ಚಳ್ಳೆ ಹಣ್ಣು. ಅಂಟು ಬರುತ್ತೆ ಬಾಯಿಗೆ ಹಾಕೊಂಡು. ಮೊದಲೆಲ್ಲ ಭಾಳ ಆಟ ಆಡ್ತಿದ್ವಿ ಇದರಲ್ಲಿ. ತೀರಾ ಇತ್ತೀಚಿನ ದಿನಗಳಲ್ಲಿ ನೋಡೋದೇ ಕಮ್ಮಿ ಆಗೋಗಿದೆ. ಈಗ ರಸ್ತೆ ಬದಿನಲ್ಲಿ ಬೆಳೆಯುತ್ತೆ ಸುಲಭವಾಗಿ. ಹೌದು. ನಾವು ಈ ಜಮೀನು ಕೊಂಡ್ಕೊಂಡೆ 2007ನಲ್ಲಿ. ಆವಾಗ ಈ ಬೇವಿನ ಮರ ಅಂತ ಏನಿದೆ ಅದು ಒಂದು ಸಣ್ಣ ಸಸಿ. ಇದು ಬಿಟ್ಟು ಇನ್ನು ಯಾವ ಮರವೂ ಇರಲಿಲ್ಲ ಇಲ್ಲಿ. ಕಹಿಬೇವು ನೀಮ್ ಇದು ಈ ಮರ. ಈಗ 15 ವರ್ಷದಲ್ಲಿ ಈ ಥರ ಆಗಿದೆ. 18 ವರ್ಷದಲ್ಲಿ. ಇದು ಮುತ್ತುಗ, ಫ್ಲೇಮ್ ಆಫ್ ದ ಫಾರೆಸ್ಟ್ ಅಂತಾರೆ. ಬ್ಯೂಟಿಯಾ ಮಾನೋಸ್ಪರ್ಮಾ ಬೊಟಾನಿಕಲ್ ಹೆಸರು. ಇದು ಆ್ಯಸ್ ಇಂಡಿಯನ್ ಆ್ಯಸ್ ಇಟ್ ಗೆಟ್ಸ್, ರಿಯಲಿ ನೇಟಿವ್. ನಮ್ಮ ದೇಶದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಕಡೆನೂ ಚೆನ್ನಾಗಿ ಬೆಳೆಯುತ್ತೆ. ಸಂಸ್ಕೃತದಲ್ಲಿ ಪಲಾಶ ಮರ ಅಂತಾರೆ. ಇನ್ಫ್ಯಾಕ್ಟ್ 1747 ಆಯ್ತಲ್ಲ, ಇದು ಬ್ಯಾಟಲ್ ಆಫ್ ಪ್ಲಾಸಿ, ಸಿರಾಜುದ್ದೌಲಾ ಮತ್ತು ರಾಬರ್ಟ್ ಕ್ಲೈವ್. ಅದಕ್ಕೆ ಬ್ಯಾಟಲ್ ಆಫ್ ಪ್ಲಾಸಿ ಅಂತ ಯಾಕೆ ಅಂತಾರಪ್ಪ ಅಂದರೆ, ಎಲ್ಲಿ ಯುದ್ಧ ಆಯಿತೋ, ಯಾವ ಪ್ಲೇನ್ಸಲ್ಲಿ, ಯಾವ ಫೀಲ್ಡಲ್ಲಿ ಆಯಿತು, ಅಲ್ಲಿ ತುಂಬ ಪಲಾಶ ಮರಗಳು. ಅದು ಪಲಾಶ ಗ್ರೌಂಡ್ಸ್ ಹೋಗಿ ಪಲಾಶ ಹೋಗಿ ಬೆಂಗಾಲಿನಲ್ಲಿ ಪಲಾಶ್ ಅಂತಲೇ ಅಂತಾರೆ ಅದಕ್ಕೆ ಹೆಸರು. ಈಗಲೂ ನಾವು ಕನ್ನಡದಲ್ಲಿ ಮುತ್ಗ ಅಂತ ಏನಂತೀವೋ ಅದು ಬೆಂಗಾಲಿನಲ್ಲಿ ಪಲಾಶ್ ಅಂತಾರೆ. ಆ ಪಲಾಶ್ ಪ್ಲಾಸಿ ಆಗೋಗಿದೆ. ಸೊ ಬ್ಯಾಟಲ್ ಆಫ್ ಪ್ಲಾಸಿ ಅಂದರೆ ಆ್ಯಕ್ಚುಲಿ ಬ್ಯಾಟಲ್ ಆನ್ ದ ಗ್ರೌಂಡ್ಸ್ ಆಫ್ ಪಲಾಶ.
ಇದು ನಮ್ಮ ಊಟದ ಎಲೆ. ಊಟದ ಎಲೆ. ಹೂವು ತುಂಬ ಫ್ಲೇಮ್ ಆಫ್ ದ ಫಾರೆಸ್ಟ್ ಅಂತಾರೆ. ಯಾಕೆ ಅಂದರೆ ಇದು ಹೂವು ಬಿಟ್ಟಾಗ ಮರದ ಭರ್ತಿ ಹೂವು ಇರುತ್ತೆ. ಈ ಸೀಸನಲ್ಲಿ ಇರಬೇಕು, ಇದನ್ನು ಚಿಕ್ಕದು ಬಿಟ್ಟಿಲ್ಲ. ಅಲ್ಲೊಂದೆರಡು ಮರ ತೋರಿಸ್ತೀನಿ ಬೇಕಾದ್ರೆ, ಅದು ಹೂವು ಬಿಟ್ಟಿದೆ. ಒಳ್ಳೆ ಬಣ್ಣ ಯಾವ ಥರ ಇರುತ್ತಪ್ಪ ಅಂದರೆ ಇಡೀ ಮರನೇ ಬೆಂಕಿ ಹತ್ಕೊಂಡು ಉರಿತಾ ಇದೆಯೇನೋ ಅನ್ನೋ ಥರ ಕಾಣುತ್ತೆ ಬಣ್ಣ. ಅದಕ್ಕೆ ಫ್ಲೇಮ್ ಆಫ್ ದ ಫಾರೆಸ್ಟ್ ಅಂತಾರೆ. ಯಾಕೆಂದರೆ ಒಳ್ಳೆ ಕಾಡ ಬೆಂಕಿ ಹತ್ಕೊಂಡಿದೆಯೇನೋ ಅನ್ನೋ ಥರ ಕಾಣುತ್ತೆ ಇದು ಹೂ ಇದ್ದಾಗ. ಅನದರ್ ಮೇಜರ್ ಬರ್ಡ್ ಅಟ್ರಾಕ್ಟರ್. ನಾನು ಹೇಳಿದ್ನಲ್ಲ ರೋಸಿ ಪ್ಯಾಸ್ಟರ್, ಅವು ಬರುತ್ತೆ ಇದಕ್ಕೆ. ರೋಸಿ ಪ್ಯಾಸ್ಟರು, ಎಲ್ಲ ಥರ ಮೈನಾಗಳು ಎಲ್ಲದೂ ಬರುತ್ತೆ ಪಕ್ಷಿಗಳು ಮಕರಂದ ಕುಡಿಲಿಕ್ಕೆ. ನನ್ನ ಐಡಿಯಾ ಏನಪ್ಪ ಅಂದರೆ, ಒಂದು ಹೆಡ್ಜ್ ಅಂತ ಇದ್ದರೆ, ನಿಮ್ಮ ಬೇಲಿ ಅಂತಿದ್ರೆ ಬೇಲಿಯಿಂದ ಒಂದು 6-8 ಅಡಿ ಬೇರೆ ಬೇರೆ ಥರ ಗಿಡಗಳಿರಬೇಕು. ಅದು ನಮ್ಮ ಅಸೆಟ್. ನಮಗೆ ಮೇಯ್ನ್ ಈ ಕಡೆ ನಮ್ಗೆ ಬೆಂಕಿ ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಪಕ್ಕದ ಜಮೀನಿದೆ. ಹಾಗಾಗಿ ನಾವು ಇಲ್ಲಿ ಬೇರೆ ಬೇರೆ ಗಿಡಗಳು ಹಾಕ್ಕೋಬೋದು. ವರ್ಷ ಪೂರ್ತಿ ಇಲ್ಲಿ ಮಲ್ಚಿಂಗ್ ಏನು ಹಾಗೇ ಇರುತ್ತೆ, ಯಾರು ನಡೆದಾಡೋದು ಆ ಥರದ್ದೆಲ್ಲ ಇಲ್ಲ. ಸೊ ಹಾಗಾಗಿ ಇಲ್ಲಿ ಮೈಕ್ರೋಬಲ್ ಆ್ಯಕ್ಟಿವಿಟೀಸ್ ವೆರಿ ಹೈ ಇರುತ್ತೆ. ಸೊ ಇಲ್ಲಿ ನಾವು ಹೆಡ್ಜಲ್ಲಿ ಬೇರೆ ಬೇರೆ ಜಾತಿ ಗಿಡಗಳು ಹಾಕಿದ್ದೀವಿ. ದಿಸ್ ಈಸ್ ಒನ್ ಆಫ್ ದೆಮ್. ಇದು ಅಡತೊಡ ಆಡ್ಸೋಗೆ ಅಂತಾರಲ್ಲ, ಅದು ಮೆಡಿಸಿನಲ್ಲು. ಇದ್ರ ಕಷಾಯ ತುಂಬ ಕಹಿ, ಆಡು ಕೂಡ ಮುಟ್ಟದ ಸೊಪ್ಪು ಅನ್ನೋದು ಅರ್ಥದಲ್ಲಿ. ಎಲೆ ಅಗಲ ಇದೆ, ಇದರೊಳಗೂ ನಿಮಗೆ ಟೈಲರ್ ಬರ್ಡ್ ನೆಸ್ಟ್ ಸಿಗುತ್ತೆ. ಕಡ್ಡಿ ಹಿಂಗೆ ತುದಿ ಬಂದಿರೋದ್ರಿಂದ ಈ ಮರಗಳಲ್ಲಿ ಸನ್ಬರ್ಡ್ ನೆಸ್ಟು ಮಾಡುತ್ತೆ. ಜೊತೆಗೆ ಈ ಸನ್ಬರ್ಡ್ಗೆ ಕುಡಿಲಿಕ್ಕೆ ನೋಡಿ ಹೂವಿನ ರಚನೆ ಹೇಗಿದೆ ಅಂದರೆ, ನೆಕ್ಟಾರ್ ಕುಡಿಲಿಕ್ಕೆ ಕಾಯ್ಕೊಂಡಿದೆಯೇನೋ ಅನ್ನೋ ಥರ ಇದೆ. ಇಲ್ಲಿ ಕಾಣುತ್ತೆ ನೋಡಿ. ಬೀಸು ಬರುತ್ತೆ, ಜೇನು ಬರುತ್ತೆ, ಸನ್ಬರ್ಡ್ಸು ಇದ್ರ ಮೇಲೆ ತುಂಬ ನೋಡಿದ್ದೀನಿ. ಇದಕ್ಕೆ ಆಡ್ಸೋಗೆ ಅಂತ ಹೆಸರು ಕನ್ನಡದಲ್ಲಿ. ಮೊದಲೆಲ್ಲ ಆಡ್ಸೋಗೆ ಅಂತ ಹೇಳಿದ್ರೆ ಬೇಲಿ ಬದಿಲೋ ಅಥವಾ ಇನ್ನೆಲ್ಲೋ ಅನ್ನಂಗಿತ್ತು. ಈಗ ಔಷಧೀಯ ಸಸ್ಯವಾಗಿ ಕೂಡ ಅದನ್ನ ಯೂಸ್ ಮಾಡ್ತಾ ಇದೀವಿ ನಾವು. ಇದು ಮುಂಚೆ ಟ್ರೆಡಿಷನಲಿ ಇಟ್ಸ್ ಯೂಸ್ಡ್ ಆಸ್ ಆಂಟಿ ಫೀವರ್. ಫೀವರ್ ಬಂದಾಗ, ಹೈ ಫೀವರ್ ಬಂದಾಗ ಮಕ್ಳಿಗೆ ಇದ್ರ ಕಷಾಯ ಕೊಡ್ತಿದ್ರು ಅಂತ. ಹಾಗೆ ಇದು ಇದೆ ಲಕ್ಕಿ ವೈಟೆಕ್ಸ್ ನಿಗುಂಡು. ಇದನ್ನು ಹೆಡ್ಜ್ ಪೂರ್ತಿ ಹಾಕ್ಬಿಟ್ಟಿದ್ವಿ. ಬೇರೆ ಬೇರೆ ಥರ ಗಿಡಗಳು ಇದಿರ್ಬೋದು. ಕ್ಯಾನವಿಲ್ ಬೀನ್ಸ್, ಬಳ್ಳಿ ಕಾಣುತ್ತೆ ನೋಡಿ, ಕೆಂಪು ಥರ ರೋಸ್ ಕಲರ್ ಎಲೆ ಸೊಪ್ಪು ಹೂವು. ಹೌದು, ವರ್ಷ ಪೂರ್ತಿ ನಮಗಿದು ಹಸಿರು ಇರುತ್ತೆ. ನಾವು ಇದಕ್ಕೇನೋ ನೀರು ಹಾಕೋಗೋದಿಲ್ಲ. ಬಳ್ಳಿ ಇದು ವರ್ಷ ಪೂರ್ತಿ ನಮಗೆ ಚೆನ್ನಾಗಿ ಬೇಲಿಗೆ ಹಬ್ಕೊಂಡಿರುತ್ತೆ. ಅದ್ರಲ್ಲಿ ಒಳ್ಳೆ ಬೀಜ ಇದಾಗುತ್ತೆ ಅನ್ಸುತ್ತಲ್ಲ, ಕಾಯಿ ಆಗುತ್ತೆ. ಕಾಯಿ ಬೀಜ ಇದೆ, ಬಟ್ ಕಾಯಿ ಇಸ್ ನಾಟ್ ಎಡಿಬಲ್. ಇದ್ರ ಕಾಯಿ ಇಸ್ ನಾಟ್ ಎಡಿಬಲ್. ಈ ನಮ್ಮ ಮಲ್ಚಿಂಗಿಗೆ ನಾವು ಯೂಸ್ ಮಾಡೋಂಗೆ ಕಾಡು ಹೆಸರೆ ಹಿಂಗೆಲ್ಲ ಯೂಸ್ ಮಾಡ್ತೀವಿ. ಒಂದು ವಿಶೇಷವಾಗಿ ತೋರಿಸ್ತೀನಿ. ಇತ್ತ ನೋಡಿದ್ನಲ್ಲ, ಒಂದು ಹೂವು ಪುರುಷ ಸಿಂಹ ಅಂತಾರೆ. ಅದಕ್ಕೆ ಪುರುಷ ಸಿಂಹ ಅಂತ ಹೆಸರು. ಇತ್ತ ಅಲ್ಲಿಂದ ಬರ್ಬೇಕಂತ ಕಾಣಿಸ್ತೀವಿ ಅಂತ ಅನಿಸ್ತು. ಇದು ನಾನು ಯಾಕೆ ಹೇಳಿದೆ ಅಂದರೆ, ಬೇಲಿನಲ್ಲಿ ನಾವು ಏನು ಓಡಾಡದೇ ಇರೋದ್ರಿಂದ ಬೇರೆ ಬೇರೆ ಥರ ಗಿಡಗಳು ಅವೇ ಬರುತ್ತೆ, ನಾವು ಹಾಕೋದಲ್ಲ. ಇದು ನೋಡಿ, ಇಲ್ಲಿದೆ. ಇದು ಅಷ್ಟು ಕಾಮನ್ ಅಲ್ಲ, ಅಂದರೆ ಎಲ್ಲ ಕಡೆನೂ ಇರುತ್ತೆ, ನಾವು ಹಾಕಿರೋದಲ್ಲ. ನಾವು ಬೇಲಿನ ಯಾವಾಗ ಮುಟ್ಟದಲ್ಲೇ ಹೆಡ್ಜ್ ಅಂತ ಹೇಳಿದ್ನಲ್ಲ, ಆಲ್ರೆಡಿ ಏನು ನಾವು ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡಲ್ಲ ಅಂತ, ಅಲ್ಲಿ ಬೇರೆ ಬೇರೆ ಥರ ಗಿಡಗಳು ತಾವಾಗೇ ಬರೋಕ್ಕೆ ಶುರು ಆಗುತ್ತೆ. ಅದ್ರ ಹೆಸರೇನು? ಪುರುಷ ಸಿಂಹ. ಏನಕ್ಕೆ? ಅದೇನು ಸ್ಪೆಸಿಫಿಕ್ ಆಗಿ ಆಯುರ್ವೇದಿಕಲ್ಲಿ ಏನೇನಕ್ಕೂ ಉಪಯೋಗಿಸ್ತಾರೆ. ನನಗೆ ಅದರ ಸ್ಪೆಸಿಫಿಕ್ ಯೂಸೇಜ್ ಗೊತ್ತಿಲ್ಲ. ಸಪೋಸ್ ಟು ಡೂ ವಿತ್ ಫರ್ಟಿಲಿಟಿ. ಐ ಡೋಂಟ್ ನೋ ದ ಡೀಟೇಲ್ಸ್. ನಮಗೆ ಸಾಮಾನ್ಯ ಹಣ್ಣು ಬೀಜ ಅಂದರೆ, ಬೀಜ ಯಾವಾಗಲೂ ಹಣ್ಣು ಒಳಗಡೆ ಇರುತ್ತೆ. ಈಗ ಮಾವಿನ ಹಣ್ಣಾಗಲಿ, ಹಲಸಿನ ಹಣ್ಣಾಗಲಿ, ದಾಳಿಂಬೆ ಆಗಲಿ, ಸೀಬೆ ಯಾವುದೇ ಹಣ್ಣು ಯೋಚಿಸಿ, ಬೀಜ ಹಣ್ಣು ಒಳಗಿರುತ್ತೆ. ಇದು ನೋಡಿ, ಇದರ ಹೆಸರು ಸೆಮೆಕಾರ್ಪಸ್ ಅನಕಾರ್ಡಿಯಮ್ ಅಂತ. ಕನ್ನಡದಲ್ಲಿ ಕರಿಗೇರು ಅಥವಾ ಕಾಡ್ಗೇರು ಅಂತಾರೆ ಇದಕ್ಕೆ. ದೋಬಿನ ಟ್ರೀ ಅಥವಾ ಮಾರ್ಕಿಂಗ್ ನಟ್ ಟ್ರೀ ಅಂತಲೂ ಅಂತಾರೆ. ಇದನ್ನು ಔಕಿದ್ರೆ, ನಾನೀಗ ಔಕಿದ್ರೆ ಒಂದು ರಸ ಬರುತ್ತೆ. ಇದು ಬೀಜ, ಇದ್ರ ಹಿಂದೆ ಹಣ್ಣು. ಪ್ರಪಂಚದಲ್ಲಿ ಎಲ್ಲ ಮರಗಳಲ್ಲಿ ಎರಡೇ ಇರೋದು. ಒಂದು ಗೋಡಂಬಿ, ಮಾಮೂಲಿ ಸೆಮೆಕಾರ್ಪಸ್ ಮಾಮೂಲಿ ಗೇರ್ ಬೀಜ. ಇನ್ನೊಂದು ಕಾಡ್ಗೇರು. ಅಲ್ಲಿ ತುದಿನಲ್ಲಿ ಕಾಯಿ ಕಾಣುತ್ತೆ ನೋಡಿ, ಅಲ್ಲಿ ಕಾಯಿ ಕಾಣುತ್ತೆ, ಹಸಿರುಗಿದೆ. ಇದಿನ್ನೂ ಕಪ್ಪಿಗಿರಲ್ಲ, ಹಸಿರುಗಿದೆ. ಅಲ್ಲಿದೆ ನೋಡಿ, ತುದಿನಲ್ಲಿ ಒಂದಿದೆ. ಅದು ಹಿಂದ್ಗಡೆ ಕಾಣಿಸ್ತಾ ಇರೋದು ಹಣ್ಣು, ಮುಂದ್ಗಡೆ ಕಾಣಿಸ್ತಾ ಇರೋದು ಬೀಜ ಹಣ್ಣಿಂದ ಆಚೆ ಇರ್ತಕ್ಕಂಥದ್ದು. ಈಗ ಗೋಡಂಬಿನೂ ನೋಡಿರ್ತೀರ ನೀವು, ಹಣ್ಣು ದಪ್ಪ ಇರುತ್ತೆ, ಬೀಜ ಆಚೆ ಇರುತ್ತೆ. ಸೊ ಪ್ರಪಂಚದಲ್ಲಿ ಎರಡೇ ಮರ ಇರೋದು, ಅದಕ್ಕೆ ಸೆಮೆಕಾರ್ಪಸ್ ಅಂತಾರೆ. ಅದಕ್ಕೆ ಸೆಮೆಕಾರ್ಪಸ್ ಅನಕಾರ್ಡಿಯಮ್, ಇದು ಸೆಮೆಕಾರ್ಪಸ್ ಓರಿಯೆಂಟಾಲಿಸ್. ಅದು ಇದು ದೋಬಿನ ಟ್ರೀ ಅಂತಾರೆ. ಇದನ್ನು ಒತ್ತಿದ್ರೆ ಒಂಥರ ರಸ ಬರುತ್ತೆ, ಆ್ಯಸಿಡಿಕ್, ಕೈ ಕಡಿತ ಹತ್ಕೊಳುತ್ತೆ.
ಇದನ್ನು ಮುಂಚೆ ಇಂಗ್ಲೀಷಲ್ಲಿ ಧೋಬಿನಟ್ರಿ ಅಂತ ನಂತಾರೆ. ಯಾಕೆಂದರೆ ಅಗಸರು ಹಳ್ಳಿನಲ್ಲಿ ಬೇರೆ ಬೇರೆ ಮನೆಯವ್ರದ್ದು ಬಟ್ಟೆ ಗುರುತಿಸ್ಲಿಕ್ಕೆ ಇದರಲ್ಲಿ ಮಾರ್ಕ್ ಮಾಡ್ತಿರೋದು. ಯಾಕೆಂದರೆ ತೊಳೆದ್ರು ಕೂಡ ಒಗೆದ್ರು ಕೂಡ ಮಾರ್ಕ್ ಹೊಟ್ಟೋಗಲ್ಲ. ಈಗ ಇಂಟು ಮಾರ್ಕ್ ಮಾಡಿದರೆ ಯಾರ ಮನೆದು ಅಂತ ಗೊತ್ತಿರುತ್ತೆ. ಯಾಕೆಂದರೆ ಎಲ್ಲರ ಮನೆ ಪಂಚನೂ ಒಂದೇ ಥರ ಕಾಣುತ್ತಲ್ವ, ಅವ್ರು ಇವ್ರ ಮನೆ ಪಂಚ ಅವ್ರ ಮನೆ ಕೊಡೋಂಗಿಲ್ವಲ್ಲ. ಸೊ ಅವ್ರು ಹೇಗೆ ಗುರುತಿಟ್ಕೊತಿದ್ರು ಅಂದರೆ ಇದ್ರದ್ದು ಇದ್ರ ರಸದಲ್ಲಿ ಅವರು ಮಾರ್ಕ್ ಮಾಡಿ ಬರಿತಾ ಇದ್ರು. ಅದಕ್ಕೆ ಧೋಬಿನಟ್ರಿ ಅಂತಾರೆ ಅಥವಾ ಮಾರ್ಕಿಂಗ್ ನಟ್ರಿ ಅಂತಲೂ ಇಂಡಿಯನ್ ಕಾಮನ್ ನೇಮ್, ಇಂಗ್ಲೀಷ್ ಕಾಮನ್ ನೇಮ್. ಓಕೆ, ಸೆಮೆಕಾರ್ಪಸ್ ಅನಾಕಾರ್ಡಿಯಂ. ಇದನ್ನು ನಾವು ಗೇರ್ ಬೀಜದ ತರ ಅದ್ರದ್ದು ಕಾಯಿನ ಬೀಜ ತಿನ್ಬೋದು. ಬೀಜ ತಿನ್ನಕ್ ಬರಲ್ಲ, ಹಣ್ಣು ತಿನ್ಬೋದು. ಅಂದ್ರೆ ಅದು ಒಳಗಡೆ ಹಣ್ಣು ಮೇಲ್ಗಡೆ ಇರುವಂತದ್ದು. ಹಣ್ಣು ಅಂದ್ರೆ ಹಿಂಭಾಗದಲ್ಲಿ ಗೊತ್ತಾಯ್ತು ಮೇಲ್ಗಡೆ ಇರುವಂತ ಬೀಜ. ಇದು ನಿಮ್ಗೆ ಈಗ ಇದು ಒಣಗೋಗಿದೆ, ಹಿಂದ್ಗಡೆ ಇದೆ ನೋಡಿ, ಇದು ಒಂಥರ ಒಣಗೋಗಿರೋ ತರ ಆಗೋಗಿದೆ. ಇದು ಹಣ್ಣು ಬಟ್ ಇನ್ನೂ ದೊಡ್ಡದಾಗಿರುತ್ತೆ. ಈಗ ಒಣಗೋದ್ಮೇಲೆ ಪಲ್ಪ್ ಇಷ್ಟೇ ಎಷ್ಟು ಉಳ್ಕೊಂಡಿದೆ. ಇದು ಬೀಜ. ಸೊ ಆ ಹಣ್ಣ ಒಣಗಿಸ್ಕೊಂಡ್ ಬೇಕಾದ್ರೂ ತಿನ್ಬೋದು, ಹಸಿದ್ ಬೇಕಾದ್ರೂ ತಿನ್ಬೋದು. ಈ ಬೀಜದೊಳಗಡೆ ಇನ್ನೊಂದು ಬೀಜ ಇನ್ನೇನಿಲ್ಲ, ಇಲ್ಲ, ಅದೇನೋ ತಿನ್ನಕ್ ಬರಲ್ಲ. ಇದ್ರುವ ಹಣ್ಣು ತಿನ್ಬಹುದು. ಸಿಜಿಲ್ಪೆನಿಯಾ ಬಾಂಡುಕ್, ಸಿಜಿಲ್ಪೆನಿಯಾ ಸಪನ್. ಬಾಂಡುಕ್ ಇದು ಕಸಿನ್. ಸಿಜಿಲ್ಪೆನಿಯಾ ಸಪನ್ ಮುಳ್ಳಿದೆ, ಬೇಜಾನ್ ಮುಳ್ಳಿದೆ ಮರ. ಹತ್ರ ಹೋಗೋದು ಕಾರಣ ತುಂಬ ನೋಡಿದ್ರೆ ಗೊತ್ತಾಗುತ್ತೆ, ಭಾರಿ ತೀಕ್ಷ್ಣವಾದ ಮುಳ್ಳುಗಳು. ಸಿಜಿಲ್ಪೆನಿಯಾ ಜಾತಿಗೆ ಸೇರಿದ್ದು. ಸಿಜಿಲ್ಪೆನಿಯಾ ಅಂದರೆ ಒಳ್ಳೆ ನವಿಲ್ ಥರ ನೋಡಿ, ಇದು ಎಲೆಗಳೆಲ್ಲ ಹಿಂಗೆ ಹರಡ್ಕೊಂಡಿದೆ, ಸಿಜಿಲ್ಪೆನಿಯಾ ಅಂತಾರೆ. ಆ ಫ್ಯಾಮಿಲಿಗೆ ಸೇರಿದ್ದು. ಇದ್ರದ್ದು ವಿಶೇಷತೆ ಏನಪ್ಪ ಅಂದರೆ ಇದ್ರ ರೂಟಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಈ ಕೇರಳ ಕಡೆ ಎಲ್ಲ ಹೋದರೆ, ವೆಸ್ಟರ್ನ್ ಘಾಟ್ಸಲ್ಲಿ ಹೋದರೆ ನಿಮಗೆ ಕುಡಿಯೋ ನೀರು ಸರ್ಫೇಸ್ ಮೇಲ್ಗಡೆನೇ ಇರುತ್ತೆ. ಅಂದರೆ ಆಳಾಗಿ ಬಾವಿ ತೊಡಗೋಜಿಲ್ಲ ನೀರಿಗೆ, ಕುಡಿಯೋ ನೀರಿಗೆ. ಬಟ್ ಮೇಲ್ಗಡೆನೇ ಇದೆ ಅಂದರೆ ಬ್ಯಾಕ್ಟೀರಿಯಲ್ ಕಂಟಾಮಿನೇಷನ್ ಆಗಿರ್ಬೋದು. ಯಾಕೆಂದರೆ ಜನನು ಅಲ್ಲಿ ಮಲ ಮೂತ್ರ ಮೇಲ್ಗಡೆ ಏನೋ ಬೇರೆ ಬೇರೆ ಕಸ ಎಲ್ಲ ಎಸ್ತಿರ್ತೀವಲ್ವ. ಹೌದು. ಸೊ ಆ ನೀರು ಕುಡಿಲಿಕ್ಕೂ ಭಯ ಆಗುತ್ತೆ. ನೀರು ವರ್ಷಪೂರ್ತಿ ಸಿಗ್ಬೋದು, ಆದರೆ ನೀರು ಅದಕ್ಕೂ ಒಳ್ಳೆಯದಾಗಿ ಮಲಿನವಾಗಿದೆಯಾ ಏನು ಅಂತ. ಸೊ ಅದಕ್ಕೆ ಇದ್ರ ಬೇರ್ನ ನೀರು ಕುದಿಸ್ಬೇಕಾದ್ರೆ ಇದ್ರ ತುಂಡು ಮಾಡಿ ಹಾಕಿರ್ತಾರೆ. ಕೆಂಪಗೆ ಬರುತ್ತೆ ನೀರು. ಇದ್ರದ್ದು ಕುಡಿಲಿಕ್ಕೆ ಬೇರು ನನಗೆ ಗೊತ್ತಿರೋ ಮಟ್ಟಿಗೆ ಬೇರು. ಓಕೆ, ಬಟ್ ನಾನು ತಪ್ಪಿದ್ರು ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಬೇರೆ ನನಗೆ ಗೊತ್ತಿರೋ ಮಟ್ಟಿಗೆ ಇದ್ರ ಬೇರ್ನ ಮರದ ನೀರು ಜೊತೆ ಕುದಿಸ್ಕೊಂಡು ಕುಡಿತಾರೆ, ಆ್ಯಂಟಿ ಬ್ಯಾಕ್ಟೀರಿಯಲ್. ಅದಕ್ಕೋಸ್ಕರ ನಿಮಗೆ ಕೇರಳಕ್ಕೆಲ್ಲ ಹೋದಾಗ ಪಿಂಕ್ ಕಲರ್ ನೀರು ಕುಡಿಯೋಕ್ಕೆ, ಪಿಂಕ್ ಕಲರ್ ನೀರು ಅಂತ ಸಿಗುತ್ತೆ. ಕರೆಕ್ಟ್. ಹೋಟ್ಲ್ಗಳೆಲ್ಲ ಪಿಂಕ್ ಇದೆ ನೀರು. ಸೊ ಸೂಪರ್. ಅಂದ್ರೆ ನಮ್ಮಲ್ಲೂ ಯೂಸ್ ಮಾಡಬೇಕು. ಸರ್ಫೇಸ್ ವಾಟರ್ ನಾವು ಯೂಸ್ ಮಾಡ್ತೀವಿ ಅಂದ್ರೆ, ಕರೆಕ್ಟ್, ಸರ್ಫೇಸ್ ವಾಟರ್ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಮಾಡಬೇಕು. ಬೇಸಿಕಲಿ ಆಂಟಿ ಬ್ಯಾಕ್ಟೀರಿಯಲ್ ಅಷ್ಟೇ. ಬ್ಯಾಕ್ಟೀರಿಯಾ ಬೇಡ ಅಂದ್ರೆ ಇದನ್ನ ಹಾಕ್ಬೋದು. ಸಾಧಾರಣವಾಗಿ ನಮಗೆ ಇಲ್ಲೆಲ್ಲೂ ಸಿಗಲ್ಲ, ಬಟ್ ಈ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಕೆಲವು ಜಾಗದಲ್ಲಿ ಸಿಗಬಹುದು. ಕರೆಕ್ಟ್. ಇಲ್ಲಿ ಕಾರೆ ಹಣ್ಣು ಅಂತ ಸಮ್ ಬೆರಿ, ಕ್ಯಾಂಥ್ಯಾರಿಸ್ ಕ್ಯಾಂಥಿಯಮ್ ಅಂತ ಏನೋ ಬೊಟಾನಿಕಲ್ ಹೆಸರು. ಕಾರೆ, ಮಗ್ಗಾರೆ ಅಂತ. ಕಾರೆ ಥರದ್ದೇನೆ, ಆದರೆ ನೆಟ್ಟಿಗೆ ಬರುತ್ತೆ, ಎತ್ತರ ಹೋಗುತ್ತೆ. ಕಾರೆ ಬುಷ್ ಥರ, ಆದರೆ ಮಗ್ಗಾರೆ ದೊಡ್ಡ ಉದ್ದ ಆಗುತ್ತೆ. ಸೊ ಆ ಗಿಡ ಇದು ನಾವು ಹಾಕಿರೋದಲ್ಲ, ಬದುಗಳ ಮೇಲೆ ಅಲ್ಲಲ್ಲಿ ಬಂದಿದೆ. ಅಗೇನ್ ಆ್ಯಸ್ ಎ ಸೆಡ್, ಹೆಜ್ಜು ಬದುನಲ್ಲಿ ನಾವು ಎಲ್ಲಿ ಓಡಾಡಲ್ವೋ, ಎಲ್ಲಿ ನಾವು ನಮ್ಮ ಕೃಷಿ ಆ್ಯಕ್ಟಿವಿಟೀಸ್ ಇರಲ್ವೋ, ಕೃಷಿ ಚಟುವಟಿಕೆಗಳು ಇರಲ್ವೋ, ಅಲ್ಲಿ ಅವೆಲ್ಲ ಆಟೋಮೆಟಿಕ್ಕಾಗಿ ಬರುತ್ತೆ. ಇದರೊಳಗೆ ಹಣ್ಣು ಬಿಡುತ್ತೆ, ಸಣ್ಣ ಹಣ್ಣು. ನಾವು ಚಿಕ್ಕವರಿದ್ದಾಗ ತಿಂತಿದ್ವಿ, ಜ್ಞಾಪಕ ಇರ್ಬೋದು ನಿಮಗೆ. ಈ ಹಣ್ಣುಗಳು ಬೇಕಾದಷ್ಟು ಬಿಡುತ್ತೆ. ಸಾಮಾನ್ಯ ಈಗ ಫೆಬ್ರವರಿ ಮಾರ್ಚಲ್ಲಿ ಶುರು ಆಗುತ್ತೆ, ಬೇಸಿಗೆನಲ್ಲಿ ಇರುತ್ತೆ. ಕಾರೆ ಹಣ್ಣು ನಾವು ಸಾಮಾನ್ಯ ಒಂದು ಡಬ್ಬದಲ್ಲಿ ಹಾಕಿ ಕಲ್ ಜೊತೆ ಹಾಕ್ಬಿಟ್ಟು ಇಡ್ತಿದ್ವಿ, ಹಣ್ಣಾಗುತ್ತೆ ಅಂತ. ಇಲ್ಲಿ ಮೊಲ, ಮುಂಗ್ಸಿ, ಅಳಿಲು ಅಂಥವೆಲ್ಲ ಬೇಕಾದಷ್ಟು ತಿನ್ನುತ್ತೆ. ಇವೆಲ್ಲ ಬಂದಿರೋದು ಬರೀ ಪ್ರಾಣಿಗಳು ತಿಂದು ಅವುಗಳ ಹಿಕ್ಕೆನಲ್ಲಿ ಬಂದಂತಹ ಬೀಜದಿಂದ ಈ ಮರಗಳೆಲ್ಲ, ಈ ಗಿಡಗಳು ಮರಗಳು ಎಲ್ಲ ಬಂದಿರೋದು. ಮಗ್ಗಾರೆ ಅಂತ ಇದು. ಹಾಗೆ ಇಲ್ಲಿ ನೋಡಿ, ಈ ಲೈನಲ್ಲಿ ನಿಮಗೆ ಬೇವು ಕಾಣುತ್ತೆ, ಉದ್ದಕ್ಕೂ ಬೇವು. ಇಲ್ಲಿ ಕಾಣಿಸ್ತಾ ಇರೋ ಪ್ರತಿಯೊಂದು ಕಾಂಡನೂ ಬೇವು, ಇದ್ರ ಮೇಲೂ ಗೆದ್ದಲಿದೆ ಬೇಕಾದಷ್ಟು ಬೇವಿದೆ. ಈ ಬೇವು ನಮ್ಮ ಜಮೀನಲ್ಲಿ ಏನಿಲ್ಲ ಅಂದರೂ ಒಂದು 400 ಬೇವಿದೆ ಈಗ, ಒಂದು 15 ವರ್ಷದಲ್ಲಿ. ನಾನು ಒಂದೇ ಒಂದು ಬೇವು ಮರ ಕೂಡ ಹಾಕಿಲ್ಲ. ಇದಕ್ಕೆ ಯಾವಾಗಲೂ ಒಂದು ಚಮಚ ನೀರು ಕೊಟ್ಟಿಲ್ಲ, ಒಂದು ತೊಟ್ಟು ನೀರು ಕೊಟ್ಟಿಲ್ಲ, ಒಂದು ಚಮಚ ಗೊಬ್ಬರ ಕೊಟ್ಟಿಲ್ಲ. ಅವೆಲ್ಲ ಅವೇ ಬಂದಿರೋವು. ಎಲ್ಲ ಪಕ್ಷಿಗಳೆಲ್ಲ ಪ್ರಸರಣ ಆಗಿ ಬಂದಿರೋವಂಥದ್ದು. ಪಕ್ಷಿಗಳಿನ ಸೌಂಡು ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ ಹೇಳಿದ್ರೆ, ಮ್ಯಾಕ್ಪೈ ರಾಬಿನ್ ಕುಕ್ಕೋತಿದೆ ಇಲ್ಲಿ, ಅಲ್ಲಿ ಹಾರ್ನ್ಬಿಲ್ ಕುಕ್ಕೋತಿದೆ, ಅಲ್ಲಿ ರಾಬಿನ್ ಇದೆ, ಅಲ್ಲಿ ನೋಡಿ ರ್ಯಾಪ್ಟರ್ ಹೋಗ್ತಾ ಇದೆ. ಹೌದು, ಸನ್ಬರ್ಡ್ಸು, ಪ್ರೀನಿಯಾಗಳು. ನೀವು ಇಲ್ಲೆಲ್ಲ ತಿರುಗಾಡ್ತಿರ್ಬೇಕಾದ್ರೆ ಈ ನಿಮ್ಮ ಬರ್ಡಿಂಗ್ ಅದೊಂಥರ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡುತ್ತೆ? ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಮಗೆ ಖುಷಿ ಕೊಡೋದು, ಶಾಂತಿ ಕೊಡೋದು, ನೆಮ್ಮದಿ ಕೊಡೋದು ಅದೇ ಮ್ಯಾಕ್ಸಿಮಮ್. ವಿ ಹ್ಯಾವ್ ರೆಕಾರ್ಡೆಡ್ ಮೋರ್ ದೆನ್ 130 ಸ್ಪೀಸೀಸ್ ಆಫ್ ಬರ್ಡ್ಸ್ ಇನ್ ಅರೌಂಡ್ ದಿಸ್ ಏರಿಯಾ. ಈ ಜಮೀನು ಒಳಗೆ ಅಂತಲ್ಲ, ಇಲ್ಲಿಂದ ಒಂದು 500 ಮೀಟರ್ ದೂರದ ರೇಡಿಯಸ್ಸಲ್ಲಿ. ನಮಗಿಲ್ಲಿ ಏನೋ ಲೇಕ್ ಇಲ್ಲ, ಅಂದರೆ ಯಾವುದೂ ವಾಟರ್ ಬಾಡಿ ಇಲ್ಲ, ಆದರೂ ಕೂಡ ನಮಗೆ
ಇಷ್ಟು ಪಕ್ಷಿಗಳು ಕಾಣುತ್ತೆ. ನಿಮಗೆ ಶಬ್ದ ಕೇಳಿಸ್ತಾ ಇದೆ ಈಗ. ಅದು ಎಷ್ಟು ಅರಿಸ್ತಾ ಇರ್ತಾವೆ ಗೊತ್ತಾ? ಹೌದು. ಸೂಪರ್. ಈ ಮರದ ಹೆಸರು ಕನ್ನಡದಲ್ಲಿ ಕಮರ ಅಂತ, ಹಿಂದಿನಲ್ಲಿ ಅಂಜನ್ ಅಂತಾರೆ. ಬೊಟಾನಿಕಲ್ ಹೆಸರು ಹಾರ್ಡ್ವಿಕಿಯಾ ಬಿನಾಟ ಅಂತ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಮರಗಳಲ್ಲಿ ಅತ್ಯಂತ ಗಡುಸಾದ ಮರ, ಡೆನ್ಸೆಸ್ಟ್ ಅಮಂಗ್ಸ್ಟ್ ಆಲ್ ಇಂಡಿಯನ್ ಟ್ರೀಸ್. ವೆರಿ ಇಟ್ಸ್ ಎಂಡೆಮಿಕ್ ಅಂದರೆ ಏನು, ನೇಟಿವ್ ಅಂದರೆ ಇಲ್ಲೇ ಬೆಳೆಯುವಂಥ ಮರಗಳಿವು. ಡ್ರೈ ಲ್ಯಾಂಡಲ್ಲಿ ನೀವು ವೆಸ್ಟರ್ನ್ ಘಾಟ್ಸಲ್ಲಿ ಹಾಕಿದ್ರೂ ಬರಲ್ಲ ಇದು. ತುಂಬ ನಿಧಾನ ಬೆಳೆಯೋದು. ಪುಸ್ತಕದ ಪ್ರಕಾರ 30 years ಇದ್ರದ್ದು ಮೆಚುರಿಟಿ ವ್ಯಾಲ್ಯೂ. ಎಲೆಗಳನ್ನ ಜಾನುವಾರು ತಿನ್ನುತ್ತೆ. ವೆರಿ ಬ್ಯೂಟಿಫುಲ್ ಥಿಂಗ್ ಇಸ್ ಈ ಚಿಗುರು ನೋಡಿ ಯಾವ ಬಣ್ಣ ಇರುತ್ತೆ, ಕಾಪರ್ ಬಣ್ಣ ಇರುತ್ತೆ. ಇದು ಚಿಗುರು, ಈಗ ಚಿಗುರು ಬೀಳೋದಿದೆ ಕಮರ ಮರ. ಇದ್ರದ್ದು ಬೇಕಾದಷ್ಟು ಪ್ರಾಪರ್ಟೀಸ್ ಇದೆ. ಇದ್ರದ್ದು ಬಾರ್ಕಲ್ಲಿ ತೊಗಟೆನಲ್ಲಿ ನಾರು ತೆಗೆದು ಅದನ್ನು ಹಡಗನ ಇದು ಲಂಗರ್ ಹಾಕ್ತಾರಲ್ಲ, ಆ್ಯಂಕರ್, ಅದನ್ನು ಕಟ್ಲಿಕ್ಕೆ ಉಪಯೋಗಿಸ್ತಿದ್ರಂತೆ. ಸೊ ಭಾರಿ ಗಟ್ಟಿ. ಪ್ಲಾಸ್ಟಿಕ್ ಬರಲಿಕ್ಕೆ ಮುಂಚೆ ಉಪ್ಪು ನೀರಿನಲ್ಲಿ ಇರಬೇಕು ಅಂದರೂ ಕರಗಬಾರ್ದು, ಸಮುದ್ರದಲ್ಲಿ ಇರಬೇಕು ಅಂದರೆ ನೋಡ್ಗಾಟುವ, ಅದಕ್ಕೋಸ್ಕರ ಇದರದ್ದು ಉಪಯೋಗಿಸ್ತಿದ್ರಂತೆ. ಇದ್ಲೂ ಕೂಡ ಇಸ್ ದ ಕರೆಕ್ಟ್ ಕಾಂಪೋಸಿಷನ್ ಟು ಮೇಕ್ ಅಯನ್ ಇಂಟು ಸ್ಟೀಲ್ ಅಂತ ಓದಿದ್ದೀನಿ. ಸೊ ಈ ಕಮರ ಮರ ಭಾರಿ ಮುಖ್ಯವಾದ ಮರ, ಭಾರಿ ದೊಡ್ಡದು ಆಗುತ್ತೆ ಇದು. ಈ ಮೊನ್ನೆ ಹೋದ ವಾರ MM ಹಿಲ್ಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಹೋಗಿದ್ವಿ. ಅಲ್ಲಿ ಬೆಟ್ಟದೆಲ್ಲ ತುಂಬ ಇವೆ ದೊಡ್ಡ ಮರಗಳು. ಈಗ ಇಲ್ಲೂ ಇದೆ, ಅಲ್ಲಿ ನಾರ್ತ್ ತುಮಕೂರು ನಾರ್ದರ್ನ್ ಏರಿಯಾ, ಹುಳಿಯಾರು, ಪಾವಗಡ, ಸಿರಾ, ಅಲ್ಲೂ ಎಲ್ಲ ಬೇಕಾದಷ್ಟಿದೆ. ಚಿತ್ರದುರ್ಗದಲ್ಲಿವೆ. ನಮ್ಮ ಗುಬ್ಬಿನಲ್ಲೇನೂ ಕಂಡಿಲ್ಲ ಇನ್ನೂ. ಆದರೆ ಇದು ಭಾರಿ ಒಳ್ಳೆ ಮರ, ಹಾರ್ಡ್ವಿಕಿಯಾ ಬಿನಾಟ ಕಮರ ಅಂತ. ಇದು ವೆರಿ ಹಾರ್ಡಿ, ಡೆನ್ಸೆಸ್ಟ್ ಅಮಂಗ್ಸ್ಟ್ ಆಲ್ ಇಂಡಿಯನ್ ವುಡ್. ಹಿಂದೆ ಹೆಚ್ಚಾಗಿ ಯೂಸ್ ಅಂದರೆ ಈ ಜಾಗದಲ್ಲಿ ತುಂಬ ಇತ್ತು. ಈಗ ಹೌದು, ಈಗ ಯಾಕೆಂದರೆ 1890 ಗಜೆಟಿಯರ್ ನೋಡಿ ಲೂಯಿಸ್ ರೈಸ್ದು, ಅದರೊಳಗೆ ಬರೆದಿದ್ದಾರೆ ಕಡಬ ತಾಲೂಕ್ ಮೇನ್ ಫಾರೆಸ್ಟ್ ಪ್ರೊಡ್ಯೂಸ್ ಇಸ್ ಒನ್ ಆಫ್ ದ ಮೇನ್ ಫಾರೆಸ್ಟ್ ಪ್ರೊಡ್ಯೂಸರ್ಸ್ ಆಫ್ ಕಡಬ ತಾಲೂಕ್ ಇಸ್ ಹಾರ್ಡ್ವಿಕಿಯಾ ಬಿನಾಟ ಅಂತ. ಈಗ ಹುಡುಕಿದ್ರು ಒಂದು ಸಿಗಲ್ಲ. ಹಂಗಂದ್ರೆ 130 ವರ್ಷದಲ್ಲಿ ಎಷ್ಟರ ಮಟ್ಟಕ್ಕೆ ಕಡ್ದು ಮುಗಿಸಿದ್ದೀವಿ ಅಂತ, ಎಷ್ಟು ಮಟ್ಟಿಗೆ ನಾವು ಖಾಲಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಕಮರ ಬಸವನ ಪಾದಕ್ಕೆ ಕನ್ಫ್ಯೂಸ್ ಮಾಡ್ಕೋತಾರೆ. ಬಸವನ ಪಾದಕ್ಕೆ ಚಿಗುರು ಈ ಬಣ್ಣ ಇರಲ್ಲ ಒಂದು, ಇನ್ನೊಂದು ಎಲೆ ಬಸವನ ಪಾದದಲ್ಲಿ 2 ತುದಿನಲ್ಲಿ ಸೇರ್ಕೊಂಡಿರುತ್ತೆ, ಇಲ್ಲಿ 2 ಪೂರ್ತಿ ಸಪರೇಟ್ ಆಗಿದೆ. ಕಮರ ನೋಡೋದಕ್ಕೆ ಬಸವನ ಪಾದ ಥರ ಕಾಣುತ್ತೆ. ಕನ್ಫ್ಯೂಸು ಆಗುತ್ತೆ ಕೆಲವ್ರಿಗೆ, ಚಿಕ್ಕದಾಗಿದ್ದಾಗ ಬಸವನ ಪಾದ ಅಂದ್ಕೊಳುತ್ತೆ. ಬಟ್ ಬಸವನ ಪಾದ ಅಲ್ಲ. ಇದರ ಬೇರು 6 ವರ್ಷ, ಫಸ್ಟ್ 6 ವರ್ಷ ಇದು ಮೇಲಕ್ಕೆ ಬರೋದೇ ಇಲ್ಲ, ಎಲ್ಲೋ ಒಯ್ಯೋ ಅಂದ್ಕೊಂಡಿರುತ್ತೆ. ಒಂದು 4 ಅಡಿ ಆದರೆ ಹೆಚ್ಚು. ಆದರೆ ಮೊದಲ 6 ವರ್ಷದಲ್ಲಿ ಇದ್ರ ಬೇರುಗಳಿಗೂ ವೆರಿ ಡೀಪ್. ಒಂದು 3 ಅಡಿ ಗಿಡ ಇದೆ ಅಂದರೆ ಅದರ ಬೇರೆ ಏನಿಲ್ಲ ಅಂದರೂ 10 ಅಡಿ 12 ಅಡಿ ತನಕ ಹೊರಟೋಗಿರುತ್ತೆ. ಅಷ್ಟು ಗಟ್ಟಿ, ಅದಕ್ಕೆ ಅಷ್ಟು ಗಡುಸಾಗಿರುತ್ತೆ, ನಿಧಾನ ಬೆಳೆಯೋದು. ಸರ್, ನಿಮಗೆ ಈ ನಿಮ್ಮ ಒಂದು ಜಾಗದಲ್ಲಿ ಕಾಡು ಮರಗಳನ್ನ ಬೆಳೆಸಬೇಕು, ಅದನ್ನ ಕಾಡು ರೀತಿಯಲ್ಲೇ ಬೆಳೆಸಬೇಕು. ಕಾಡು ಮರಗಳನ್ನು ಬೆಳೆಸೋದು ಒಂಥರ, ಕಾಡು ರೀತಿಯಲ್ಲೇ ಕಾಡನ್ನು ಬೆಳೆಸೋದು ಮತ್ತೊಂಥರ. ಸೊ ಆ ರೀತಿ ನೀವು ಇಲ್ಲಿ ಬೆಳೆದಿರುವಂಥದ್ದು ಕಾಡು ರೀತಿಯಲ್ಲೇ ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿದ್ದೀರಾ. ಈ ಒಂದು ಮನೋಭಾವ ಹೇಗೆ, ಅಂದರೆ ಅದಕ್ಕೊಂದು ಕಾರಣ ಅಂತ ಇರಬೇಕಲ್ಲ? ಒಂದು ಕಾರಣ ಅಂತಲ್ಲ, ಒಂದು ಅಂದರೆ ಈಗ ನಾವು ಓದ್ತಾ ಇರ್ಬೇಕಾದ್ರೆ ಐ ವಾಸ್ ವೆರಿ ಲಕ್ಕಿ ದಟ್ ಐ ಹ್ಯಾಡ್ ವೆರಿ ಗುಡ್ ಸರ್ಕಲ್ ಆಫ್ ಫ್ರೆಂಡ್ಸ್ ವಿತ್ whom one could discuss various things. I was doing my PhD in IIT Bombay. Ali I had very good circle of friends with whom one could talk and discuss various things. ಅದುವರೆಗೂ ನಾನು PhD ಸೇರ್ಕೊಂಡಾಗಲೂ ನಾನು ಮ್ಯಾಥಮೆಟಿಕ್ಸ್ ಮಾಡಬೇಕು ಅಂತಲೇ ಸೇರ್ಕೊಂಡಿದ್ದು. ಐ ವಾಂಟೆಡ್ ಟು ಡೂ ಗುಡ್ ಅಮೌಂಟ್ ಆಫ್ ಗುಡ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಮೈ ಪರ್ಸ್ಯೂಟ್ ವಾಸ್ ಇನ್ ಮ್ಯಾಥಮೆಟಿಕ್ಸ್. ಆದರೆ ಅಲ್ಲಿ ಎಲ್ಲೋ ಮಧ್ಯದಲ್ಲಿ ನಮಗನ್ನಿಸ್ತು ನಮ್ಮ ಜೀವನ ಶೈಲಿ ತುಂಬ ಎಕ್ಸ್ಪ್ಲಾಯ್ಟೇಟಿವ್ ಅಂತ. ಅಂದರೆ ನಮ್ಮನ್ನು ನಾವು ಖುಷಿಯಾಗಿ ಇಟ್ಕೊಳ್ಳಿಕ್ಕೋಸ್ಕರ ತುಂಬ ಎಕ್ಸ್ಪ್ಲಾಯ್ಟ್ ಮಾಡ್ತಾಯಿದ್ದೀವಿ ನ್ಯಾಚುರಲ್ ರಿಸೋರ್ಸಸ್ನ. ಮನುಷ್ಯರ ರೂಪದಲ್ಲಿರ್ಬೋದು, ನೀರು ರೂಪದಲ್ಲಿರ್ಬೋದು, ಪವರ್ ರೂಪದಲ್ಲಿರ್ಬೋದು. ಯಾವುದೇ ನನಗೆ ಖುಷಿಯಾಗಿರ್ಲಿಕ್ಕೋಸ್ಕರ ಎಷ್ಟೊಂದು ವಸ್ತುಗಳು ನನಗೆ ಕೊಡ್ತಾ ಇರಬೇಕು. ಅದ್ರ ಜೊತೆಗೆ ನಾವು ಓದ್ತೀವಿ ಪ್ರಪಂಚದಲ್ಲಿ ಟೈಗರ್ಸ್ ಕಡಿಮೆ ಆಗ್ತಾಯಿದೆ, ಶಾರ್ಕ್ ಕಡಿಮೆ ಆಗ್ತಾಯಿದೆ, ವೇಲ್ ಕಡಿಮೆ ಆಗ್ತಾಯಿದೆ, ಅಲ್ಲೆಲ್ಲ ತಿಮಿಂಗ್ಲ ಹೋಯ್ತು, ಪೋಲಾರ್ ಬೇರ್ ಹೋಯ್ತು ಅಂತ. ಯಾಕೆ ಹೋಗ್ತಾಯಿವೆ, ಯಾಕೆ ಆಗ್ತಾಯಿವೆ? ಯಾಕೆ ಅಂದರೆ ನಾನು ಡೈರೆಕ್ಟಾಗಿ ಪೋಲಾರ್ ಬೇರ್ ಏನು ತಿನ್ನುತ್ತೋ ಅದನ್ನು ತಿಂದೇ ಇರ್ಬೋದು. ಆದರೆ ನನ್ನ ಜೀವನ ಶೈಲಿಯಿಂದ ಅವುಗಳಿಗೆ ಸ್ವಚ್ಛಂದವಾಗಿ ಓಡಾಡ್ಕೊಂಡು ಇರಲಿಕ್ಕೆ, ಬದುಕಲಿಕ್ಕೆ, ಬಾಳಲಿಕ್ಕೆ ತೊಂದರೆ ಆಗ್ತಾಯಿದೆ. ಸೊ ನಮ್ಗನ್ನಿಸ್ತು, ನಮಗೆ ಈ ತಿಮಿಂಗ್ಲಾನ್ ಸೇವ್ ಮಾಡಬೇಕಪ್ಪ, ಪೋಲಾರ್ ಬೇರ್ ಸೇವ್ ಮಾಡಬೇಕಪ್ಪ ಅಂತ ಆಸೆ ಇದ್ದರೂ ಕೂಡ ಅಷ್ಟು ಶಕ್ತಿ ಇಲ್ಲ, ಆ ಥರ ಮನೋಭಾವನೂ ಇಲ್ಲ. ವಿ ಕ್ಯಾನ್ಟ್ ಗೋ ಅರೌಂಡ್ ಸೇವಿಂಗ್ ಆಲ್ ದ ಆ್ಯನಿಮಲ್ಸ್, ಬರ್ಡ್ಸ್ ಆ್ಯಂಡ್ ಥಿಂಗ್ಸ್ ಲೈಕ್ ದಟ್. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್ ಆಲ್ಸೋ. But we felt maybe
ವಿ ಕ್ಯಾನ್ ಟ್ರೈ ಟು ಲಿವ್ ಇನ್ ಎ ವೇ ಇನ್ ವಿಚ್ ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತ ಬಾಳ್ತಕ್ಕಂಥ ಪಕ್ಷಿಗಳಾಗಲಿ, ಪ್ರಾಣಿಗಳಾಗಲಿ, ಗಿಡಗಳಾಗಲಿ, ಮರಗಳಾಗಲಿ ಸ್ವಲ್ಪ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯನಾ ಅವಕ್ಕೆ ಅಂತ ಒಂದು ಎಕ್ಸ್ಪೆರಿಮೆಂಟು. ನಮ್ಗೆ ಅನಿಸಿದ್ದು ಅಷ್ಟೇ, ನಮ್ಮ ಜೀವನದಲ್ಲಿ ತುಂಬ ಎನರ್ಜಿ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಅಂತ. ಸೊ ವಿ ಥಾಟ್ ವಿ ವಿಲ್ ಟ್ರೈ ಟು ಯೂಸ್ ಆ್ಯಸ್ ಲಿಟ್ಲ್ ಎನರ್ಜಿ ಆ್ಯಸ್ ಪಾಸಿಬಲ್ ನಮ್ಮ ಜೀವನಕ್ಕೆ. ನಾನ್ ರಿನ್ಯೂಬಲ್ ಎನರ್ಜಿ, ಈಗ ಪೆಟ್ರೋಲ್ ಆಗಲಿ, ಕರೆಂಟ್ ಆಗಲಿ, ಯಾವುದೇ ಆಗಲಿ ಕಡಿಮೆ ಉಪಯೋಗಿಸೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಕಡಿಮೆ ಉಪಯೋಗಿಸೋಕ್ಕೆ ಸಾಧ್ಯನಾ ಉಪಯೋಗಿಸಿ ಅದೇ ಸಮಯದಲ್ಲಿ ನಮ್ಮ ಜಮೀನಲ್ಲಿ ಉಳ್ಕೊಳ್ತಕ್ಕಂಥ ಪಕ್ಷಿ ಪ್ರಾಣಿಗಳು ಸ್ವಲ್ಪ ನೆಮ್ಮದಿಯಾಗಿ ಸ್ವಲ್ಪ ಆರಾಮಾಗಿ ಬದುಕಲಿಕ್ಕೆ ಸಾಧ್ಯನಾ ಅಂತ ಪ್ರಯೋಗ ಇದು. ಹಾಗೆ ಶುರು ಆಗಿ ಒಂಥರ ಹುಚ್ಚಿಡೀತು, ಪಕ್ಷಿಗಳು ಜಾಸ್ತಿ ಪಕ್ಷಿ ಬರಬೇಕಪ್ಪ, ಈ ಥರ ಪಕ್ಷಿ ಬರಬೇಕು, ಆ ಥರ. ನಾವು ಯಾರೂ ಪಕ್ಷಿ ಹಿಡ್ಕೊಂಬಂದು ಹಾಕಲ್ಲ. ನಾವು ಪಕ್ಷಿ ಈಗ ಆಡಿಸೋಗೆ ಹಾಕಿದ್ದೀವಿ. ಯಾಕಪ್ಪ ಅಂದರೆ ಎಲೆ ಅಗಲ ಇದೆ, ಎಲೆ ಅಗಲ ಇದ್ದರೆ ಎಲೆಯಲ್ಲಿ ಗೂಡು ಮಾಡ್ತಕ್ಕಂಥ ದರ್ಜಿ ಪಕ್ಷಿಗಳು ಅಲ್ಲಿ ಬರುತ್ತೆ. ಈ ಥರ ಹೂವಿರೋ ಮರ ಹಾಕಿದ್ರೆ ಹೂವಿಗೆ ಮಕರಂದ ಕುಡಿಲಿಕ್ಕಂಥ ಸನ್ಬರ್ಡ್ಸ್ ಬರುತ್ತೆ. ಆ ಥರ ಬೇರೆ ಬೇರೆ ಪಕ್ಷಿ ಪ್ರಾಣಿಗಳಿಗೆ ಹ್ಯಾಬಿಟ್ಯಾಟ್ ಕ್ರಿಯೇಟ್ ಮಾಡಿದ್ರೆ ಅವೇ ಬರುತ್ತೆ. ನಾವೇನು ಮಾಡೋಕ್ಕೋಗ್ತಿಲ್ಲ, ನಾವೇನು ಯಾವುದಕ್ಕೂ ಊಟ ಹಾಕೋದು ಇಲ್ಲ, ಆಗೋದೂ ಇಲ್ಲ. ನಮಗೆ ಅವೇ ಊಟಕ್ಕೇನು ತೊಂದರೆ ಇಲ್ಲ. ಅವಕ್ಕೆ ಪ್ರಾಬ್ಲಮ್ ಅಂದರೆ ಸಮ್ಮರ್ ಈ ಸೀಸನಿಂದ ಹೆಚ್ಚು ಕಡಿಮೆ ಮಳೆ ಬರೋ ತನಕ ನೀರಿಗೆ ಸ್ವಲ್ಪ ತೊಂದರೆ. ಯಾಕಪ್ಪ ಅಂದರೆ ಕೆರೆ ಕಟ್ಟೆನೆಲ್ಲ ಮುಗಿಸ್ಬಿಟ್ಟಿದ್ದೀವಿ ನಾವು, ಬೋರ್ವೆಲ್ಲಲ್ಲಿ ನೀರು ಇಳಿತಾ ಇದೀವಿ. ಅವಕ್ಕೆ ಬೋರ್ವೆಲ್ಲಲ್ಲಿ ನೀರು ಇಳಿಯೋಕ್ಕಾಗಲ್ಲ. ಸೊ ಅವಕ್ಕೊಂದು ಸ್ವಲ್ಪ ನೀರು ಇಡ್ತೀವಿ ಹೊರತು ಇನ್ನೇನು ಊಟ ಕಾಳು ಹಾಕೋದಾಗಲಿ, ಅವಕ್ಕೆ ತಿಂಡಿ ಕೊಡೋದಾಗಲಿ ಏನೂ ಮಾಡಲ್ಲ. ಸೊ ವಿ ಫೆಲ್ಟ್ ವಿ ಶುಡ್ ಟ್ರೈ ಟು ಡೆವಲಪ್ ಹ್ಯಾಬಿಟ್ಯಾಟ್ ಇನ್ ವಿಚ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬರ್ಡ್ಸ್ ಆ್ಯಂಡ್ ಆ್ಯನಿಮಲ್ಸ್ ಕ್ಯಾನ್ ಕಮ್ ಆ್ಯಂಡ್ ಲಿವ್. ಈ ಇಡೀ 5 ಎಕರೆ ಜಮೀನಲ್ಲಿ ಇದು 1.25 ಎಕರೆ ಅಷ್ಟು ಮಾತ್ರ ನಾವು ಕೃಷಿ ಮಾಡಲಿಕ್ಕೆ ಅಂತ ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ. ಇಲ್ಲಿ ಪ್ರತಿ ವರ್ಷವೂ ಏನಾರೋ ಒಂದು ಮಿಲೆಟ್, ರಾಗಿನೋ, ಸಾವೆನೋ, ಈವನ್ ಲೆಗ್ಯೂಮ್ಸ್, ಹುರುಳಿನೋ, ತೊಗರಿ ಏನಾರು ಒಂದು ಹಾಕ್ತೀವಿ. ಇಷ್ಟಗಲ ಮಾತ್ರ. ಈ ಜಾಗಕ್ಕೂ ನೀರಿಲ್ಲ, ಇದು ಮಳೆ ಆಧಾರಿತನೇ. ಮಳೆಗಾಲದಲ್ಲಿ ಹಾಕ್ತೀವಿ. ಅದಕ್ಕೆ ಈಗ ಏನೂ ಇಲ್ಲ. ಅದನ್ನೇ ಹೇಳಕ್ಕೆ ಹೊಟ್ಟಿದ್ದೆ ನಾನು. ಈಗ ಇಲ್ಲಿ ನೋಡಿ, ನೀವು ಬೇರೆ ಕಡೆ ಎಲ್ಲ ನೋಡಿದ್ರೆ ಜಮೀನಲ್ಲಿ ದೇರ್ ಇಸ್ ಲಾಟ್ ಆಫ್ ಅಂಡರ್ ಗ್ರೋತ್, ಎಲ್ಲೂ ಕ್ಲಿಯರ್ ಆಗೋಗಿಲ್ಲ. ಇಲ್ಲಿ ಕ್ಲಿಯರ್ ಆಗೋಗಿದೆ. ಕ್ಲಿಯರ್ ಆಗೋಗಿದ್ರೆ ಅಲ್ಲಿ ಯಾವುದು ಪಕ್ಷಿ ಪ್ರಾಣಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವು ಬದುಕಬೇಕಲ್ವ. ಈಗ ಯಾವುದೋ ಒಂದು ಮೊಲ ಬಚ್ಚಿಟ್ಕೋಬೇಕಪ್ಪ ಅಂದರೆ ಬಚ್ಚಿಟ್ಕೊಳ್ಳೋದೇ ಇದ್ದರೆ ನರಿ ತಿನ್ಕೊಂಡು ಹೋಗುತ್ತೆ. ಮೊಲ ಬಚ್ಚಿಟ್ಕೊಳ್ಳೋಕ್ಕೆ ಗಿಡ ಬೇಕು, ಪೊದೆ ಬೇಕು. ನಾನು ಎಲ್ಲ ಕಡೆನೂ ಕೃಷಿ ಮಾಡಿದ್ರೆ ಅವಕ್ಕೆ ಬಚ್ಚಿಟ್ಕೊಳ್ಳೋಕೆ ಜಾಗ ಎಲ್ಲಿರುತ್ತೆ? ಒಂದು ಹಾವೇ ಆಗಲಿ, ಎಲ್ಲಿ ಜಾಗ ಎಲ್ಲಿದೆ ಎಲ್ಲ ಕಡೆನೂ ಕೃಷಿ ಮಾಡಿಬಿಟ್ರೆ. ಈಗ ನಮ್ಮ ದೇಶದಲ್ಲಿ ಬಂದಿರೋ ಪ್ರಾಬ್ಲಮ್ ಅದೇನೆ. ಎಲ್ಲ ಕಡೆನೂ ಕೃಷಿ ಮಾಡ್ತಾಯಿದ್ದೀವಿ. ಕೃಷಿ ಮಾಡ್ತಾಯಿದ್ದಾಗ ಅವು ಪಾಪ ಅಲ್ಲಿದ್ದು ಪ್ರಾಣಿ ಪಕ್ಷಿಗಳು ಎಲ್ಲಿಗೆ ಹೋಗಬೇಕು? ಅದಕ್ಕೆ ಈಗ ಸಾಕಷ್ಟು ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತ ಆಗ್ತಾರದು. ಅವು ಲೆಪರ್ಡ್ಸ್ ಎಲ್ಲಿ ಅವಕ್ಕೆ ಇರೋಕ್ಕೆ ಜಾಗ ಇಲ್ಲದೆ ಇರೋದಕ್ಕೋಸ್ಕರ ಬೆಂಗಳೂರಿಗೆ ಬಂದಿವೆ ಅವು. ಹಾಗೆಯೇ ಆ ಥಾಟ್ ಪ್ರೊಸೆಸ್ಸಲ್ಲಿ ನಾವು ಇಷ್ಟಾಗಲ ಮಾತ್ರ ಕೃಷಿಗೆ ಅಂತ ಇಟ್ಕೊಂಡಿದ್ದೀವಿ. ಇಲ್ಲಿ ಪ್ರತಿ ವರ್ಷವೂ ಏನಾದ್ರು ನಮ್ಮ ಕೃಷಿ, ಯಾಕೆಂದರೆ ನಾವು ಬರೀ ಎಲ್ಲ ಕಡೆನೂ ಕಾಡು ಮರನೇ ಹಾಕ್ಕೊಂಡಿರ್ತಿದ್ರೆ ನಮ್ಮ ಜೀವನಗಳು ಆಗಬೇಕಲ್ಲ. ಮನೆ ಮಟ್ಟಿಗೆ ಒಂದಿಷ್ಟು ರಾಗಿನೋ ಬೇರೆ ಬೇರೆ ವರ್ಷ ಬೇರೆ ಬೇರೆ ಬೆಳಿಲಿಕ್ಕೆ ಪ್ರಯತ್ನ ಪಡ್ತೀವಿ. ಇಲ್ಲಿ ಈ ಜಮೀನಲ್ಲಿ ಇಲ್ಲಿ ಶೆಡ್ ಇದೆ ಒಂದು. ನಮ್ದು ಏನಪ್ಪ ಅಂದರೆ ಶೆಡ್ ಎಲ್ಲ ಹಾಕಿದ್ರು ಎಲ್ಲಿ ರೂಫ್ ಸಿಕ್ಕರು ಅಲ್ಲೊಂದು ವಾಟರ್ ಟ್ಯಾಂಕು ಮಾಡ್ಕೊಂಡ್ಬಿಡ್ತೀವಿ. ಮಳೆ ನೀರು ಕೊಯ್ಲಿಗೆ ಇಲ್ಲಿ ಕಾಣುತ್ತೆ. ಮಳೆ ನೀರು ಇಲ್ಲಿಗೆ ಬಂದಾಗ, ಈಗ ಮಳೆಗಾಲ ಅಲ್ಲ, ಸೊ ಗಲೀಜಾಗಿರುತ್ತೆ. ಮಳೆ ನೀರನ್ನ ಈ ಹೋಳು ಪೈಪು, ಈ ಥರ ಪೈಪ್ಗಳಲ್ಲಿ ಉದ್ದಕ್ಕೂ ನೀರು ಹಿಡಿದು ಹರ್ಕೊಂಡು ಹೋಗುತ್ತೆ. ಮೇಲೆ ಬಿದ್ದಿದ್ದ ನೀರನ್ನೆಲ್ಲ ಸಂಗ್ರಹ ಮಾಡ್ತೀವಿ. ನಾವು ಹೆಚ್ಚು ಕಡಿಮೆ 1 ಲಕ್ಷ ಲೀಟ್ರ್ ನೀರನ್ನ ಸಂಗ್ರಹ ಮಾಡ್ತೀವಿ. ನಮ್ಮ ಜೀವನ ಪೂರ್ತಿ ಮಳೆ ನೀರಿನಲ್ಲೇ ಜೀವನ ಮಾಡೋದು. ನಮ್ಮ ಕುಡಿಯೋಕ್ಕೆ, ಬದುಕಲಿಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯಲಿಕ್ಕೆ, ದನಗಳಿಗೆ ಎಲ್ಲದಕ್ಕೂ ಮಳೆ ನೀರು. ನಮ್ಗೆ ಇನ್ಯಾವುದು ಬೋರ್ವೆಲ್ ಇಲ್ಲ, ನಾವೆಲ್ಲಿಂದ ಆಚೆಯಿಂದ ನೀರು ತಂದಿಲ್ಲ. ಸೊ ಈ ನೀರನ್ನೆಲ್ಲ ಆ ಥರ ಟ್ಯಾಂಕಲ್ಲಿ ಅಲ್ಲಿ ಕಾಣುತ್ತೆ ನೋಡಿ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟ್ಯಾಂಕು. ಅದು ಫೆರೋ ಸಿಮೆಂಟ್ ಟೆಕ್ನಾಲಜಿನಲ್ಲಿ ಕಟ್ಟಿರೋದು. ಇದು ಇಲ್ಲಿರೋದು 18,000 ಲೀಟ್ರ್ ಕೆಪಾಸಿಟಿ. ಈ ಥರ ಬೇರೆ ಬೇರೆ ಕೆಪಾಸಿಟಿ. ನಾವು ಎಲ್ಲೆಲ್ಲಿ ಶೆಡ್ ಹಾಕಿದ್ರು ಅಲ್ಲೆಲ್ಲ ಮನೆ ರೂಫ್ ಟಾಪ್ ವಾಟರು, ಕೊಟ್ಟಿಗೆ ಟಾಪ್ ಶೆಡ್ ರೂಫ್ ಏನಿದೆ ಅದರ ನೀರು ಎಲ್ಲದನ್ನು ಹಿಡಿದು ಈ ಥರ ಟ್ಯಾಂಕ್ಗಳಿಗೆ ಬಿಡ್ತೀವಿ. ಅಲ್ಲಿ ಒಂದು ಸೋಲಾರ್ ಪಂಪ್ ಹಾಕ್ಬಿಟ್ಟಿದ್ದೀನಿ. ಸೂರ್ಯ ಇದ್ದಾಗ ನೀರನ್ನ ಎತ್ಬೋದು. ಈ ಟ್ಯಾಂಕ್ದು ಡಿಸ್ಕ್ರಿಪ್ಷನ್ ಬೇಕಾದ್ರೆ ಆಮೇಲೆ ಹೇಳ್ತೀನಿ, ಏನು ತೊಂದರೆ ಇಲ್ಲ. ಹೇಗೆ ಕಟ್ಟಿ, ಎಲ್ಲಿಂದ ನೀರು ಹೇಗೆ ಒಳಕ್ಕೆ ಹೋಗುತ್ತೆ, ನೀರು ಹೇಗೆ ಆಚೆಗೆ ಬರುತ್ತೆ, ನೀರನ್ನ ಬೆಳಕಿಗೆ ತೋರಿಸ್ದಲೇ ಹೇಗೆ ನೀರನ್ನ ಎತ್ತಬಹುದು ಅನ್ನೋದು ನಮ್ಮ ಪ್ರಯೋಗ. ಇದುವರೆಗೂ ನಮಗೇನು ತೊಂದರೆ ಇಲ್ಲದೆ ಬದುಕ್ತಾ ಇದ್ದೀವಿ. 2018ನೇ ಇಸ್ವಿಯಿಂದನೂ ಪೂರ್ತಿ ಮಳೆ ನೀರಲ್ಲೇ ಜೀವನ ಮಾಡ್ತಾಯಿದ್ವಿ. ಇದಿಷ್ಟು ನಮ್ಮ ಇಲ್ಲಿ ಸುತ್ತಮುತ್ತ ನಾವಿರೋ ಜಾಗದ ಪರಿಚಯ, ಮತ್ತು ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತ ಒಂದು ಸ್ವಲ್ಪ ಪರಿಚಯ ಆಗಿದೆ ನಿಮಗೆ. ನಾನು ಇಲ್ಲೇ ಇರ್ತೀನಿ ಸಾಮಾನ್ಯ. ಯಾರು ಬೇಕಾದ್ರೆ ನಮ್ಮ ಕಾಡು ಮರಗಳು, ಬೇರೆ ಬೇರೆ ಕಾಡು ಮರಗಳು ನೋಡಿದ್ದೀರಾ ಇಲ್ಲಿ.
ಏನಾರು ಅದ್ರ ಬಗ್ಗೆ ಹೆಚ್ಚು ವಿಷಯ ನೋಡಬೇಕು, ಇದ್ರ ವಿಷಯನ ಅರ್ಥ ಮಾಡ್ಕೋಬೇಕು ಅಥವಾ ನಾನೇ ಬಂದು ನೋಡಬೇಕು ಅನ್ನೋರು ಯಾವಾಗ ಬೇಕಾದ್ರೂ ಬರಬಹುದು. ನನ್ನ ಮೊಬೈಲ್ ಸಂಖ್ಯೆ 9901357556. ಸಂಜೆ ಸಾಮಾನ್ಯ 7ರಿಂದ 9 ಯಾರು ಬೇಕಾದ್ರೂ ಫೋನ್ ಮಾಡ್ಬೋದು. ಆದರೆ ದಯವಿಟ್ಟು ಸೀರಿಯಸ್ ಆಗಿದ್ದವ್ರು ಮಾತ್ರ ಬನ್ನಿ. ಸುಮ್ಮನೆ ಪಿಕ್ನಿಕ್ ಥರ ಬೆಳಗ್ಗೆ ಬಂದು ಸಂಜೆ ಹೋಗ್ತೀನಿ ಅದಕ್ಕೆ ಆಸ್ಪದ ಇಲ್ಲ. ಗಿಡದ ಬಗ್ಗೆ, ಮರದ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ಆಸಕ್ತಿ ಇದೆ, ತಿಳ್ಕೊಬೇಕು ಅನ್ನೋರು ಯಾವಾಗ ಬೇಕಾದ್ರೂ ಫೋನ್ ಮಾಡಿ ಮ್ಯೂಚುವಲಿ ಕನ್ವೀನಿಯೆಂಟ್ ಟೈಮ್ ಯಾವಾಗಲಾದ್ರು ತೊಗೊಂಡು ಬರ್ಬೋದು. ಏನೂ ತೊಂದರೆ ಇಲ್ಲ. ಧನ್ಯವಾದಗಳು. ಥ್ಯಾಂಕ್ಸ್.